ಲಕ್ಷ್ಮೀನಾರಾಯಣ ದೇಗುಲದಿಂದ ಅನತಿ ದೂರದಲ್ಲಿ ಒಂದು ವಿಶಿಷ್ಟವಾದಂತಹ ಗಾಯತ್ರಿ ದೇಗುಲವಿದೆ. ಅದನ್ನ ರಥಗಾಯತ್ರಿ ಅಂತ ಕರೀತಾರೆ. ರಥದಲ್ಲಿ ಮೂಡಿರುವಂತಹ ವಿಶಿಷ್ಟ ಗಾಯತ್ರಿ ದೇಗುಲವದು. ಬನ್ನಿ ಅದರ ದರ್ಶನ ಮಾಡೋಣ. ಗಯ ಅಂದ್ರೆ ಪ್ರಾಣಗಳು ಅಂತ ಅರ್ಥ. ಪ್ರಾಣವನ್ನ ರಕ್ಷಿಸುವವಳೆ ಗಾಯತ್ರಿ ದೇವಿ. ಹೀಗಾಗಿಯೇ ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಕೂಡ ಅದರ ನಿವಾರಣೆಯಾಗಲಿಕ್ಕೆ ಅಂತ ಗಾಯತ್ರಿ ದೇವಿಯ ಸನ್ನಿಧಿಗೆ ಭಕ್ತರು ಬರ್ತಾರೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಾತೆ ಇಲ್ಲಿ ಆರೋಗ್ಯದಾತೆ ಎನಿಸಿದಾಳೆ. ಈ ಸನ್ನಿಧಿಯಲ್ಲಿ ಪಠಿಸುವಂಥ ಗಾಯತ್ರಿ ಮಂತ್ರಕ್ಕೆ ದ್ವಿಗುಣ ಫಲವಿದೆ ಎಂಬ ನಂಬಿಕೆ ಇದೆ ಭಕ್ತರಲ್ಲಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ದೇವಿಯ ಸನ್ನಿಧಿಯ ಪಕ್ಕದಲ್ಲೇ ಈ ಶಿವ ಸಾನ್ನಿಧ್ಯವಿರುವಂಥದ್ದು. ಕ್ಷೇತ್ರ ರಕ್ಷಕನೆನಿಸಿರುವಂತಹ ಶಿವನಿಗೆ ಇಲ್ಲಿ ನಿತ್ಯವೂ ಕೂಡ ಪೂಜೆ ನೆರವೇರುತ್ತೆ. ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ಕೆಲವರು ಬ್ರಾಹ್ಮಣರು ಕಾಶಿ ಯಾತ್ರೆಗೋಸ್ಕರ ಪ್ರಯಾಣ ಬೆಳೆಸಿರ್ತಾರೆ. ಆಗ ರಾತ್ರಿ ಬಹಳ ಹೊತ್ತಾಗಿದ್ದರಿಂದ ಇಲ್ಲೇ ಅವರು ಊರಿನ ಶಾನ್ಭೋಗರ ಮನೆಯಲ್ಲಿ ತಂಗಿದ್ದು ರಾತ್ರಿಯೆಲ್ಲ ಅಲ್ಲೇ ಇದ್ದು ಬೆಳಗ್ಗೆ ತಮ್ಮ ನಿತ್ಯ ವಿಧಿಗಳನ್ನೆಲ್ಲ ಮುಗಿಸಿ ಊಟಕ್ಕೆ ಸಿದ್ಧರಾಗ್ತಾರೆ. ಅದಕ್ಕೂ ಮುಂಚೆ ಆ ಫಲಹಾರವನ್ನು ಸ್ವೀಕರಿಸೋದಕ್ಕೂ ಮುಂಚೆ ಈಶ್ವರನ ಒಂದು ದರ್ಶನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಇಲ್ಲಿ ಊರಿನ ಹೊರಭಾಗದಲ್ಲಿ ಈಶ್ವರನ ದೇವಾಲಯ ಇದೆ, ಊರಿನ ಒಳಗಡೆ ದೇವಾಲಯ ಇಲ್ಲ ಅಂತ ಹೇಳಿದಾಗ ಇಷ್ಟೊಂದು ಹತ್ತಿರದಲ್ಲಿ ದೇವಾಲಯ ಇಲ್ಲವಲ್ಲ, ಅದರಿಂದ ನಾವು ಈಗ ಈ ಮನೆಯಲ್ಲಿ ಏನನ್ನು ಸ್ವೀಕಾರ ಮಾಡೋದಿಲ್ಲ, ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರ್ತೀವಿ ಅಂಥೇಳಿ ಹೊರಟ್ಬಿಡ್ತಾರೆ. ಆಗೆಲ್ಲ ಕಾಲ್ನಡಿಗೆಯಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಾರೆ. ಅವರು ಸುಮಾರು ತಿಂಗಳುಗಳು ವಾಪಸ್ ಬರೋದ್ರೊಳಗಡೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಚಿಕ್ಕ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಆಗ ಅವರೊಂದು ಕಾಶಿ ಲಿಂಗವನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಲಿಂಗ. ಇದು ಸಾಲಿಗ್ರಾಮದಿಂದ ಕೂಡಿರ್ತಕ್ಕಂಥ ಒಂದು ಲಿಂಗವಾಗಿದೆ. ನಮೋ ಹಿರಣ್ಯಭಾವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮೋ ನಮಃ ಸಸ್ಪಿಂಜರಾಯ ತ್ರಿಶೀಮತೆ ಪತೀನಾಂ ಪತಯೇ ನಮೋ ನಮೋ ಬಭ್ರುಷೇ ವ್ಯಾಧಿನೇನ್ನಾನಾಂ ಪತಯೇ ನಮೋ ನಮೋ ಹರಿಕೇಶಾಯೋಪವೀತಿನೇ ಪುಷ್ಟಾನಾಂ ಪತಯೇ ನಮೋ ನಮೋ ಭವಸ್ಯ ಏತ್ಯೈ ಜಗತಾಂ ಪತಯೇ ನಮೋ ನಮೋ ರುದ್ರಾಯ ತಥಾ ವಿನೇಕ್ಷೇತ್ರಾಣಾಂ ಪತಯೇ ನಮೋ ನಮಃ ಸೂತಾಯ ಹಂತ್ಯಾಯ ವನಾನಾಂ ಪತಯೇ ನಮೋ ನಮೋ ರೋಹಿತಾಯ ಸ್ತಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮೋ ನಮೋ ಭುವಂತಯೇ
नमो नमः उच्चैरोषाय क्रन्दयते भक्तीनां पदये नमो नमः कृत्स्नभीताय धावते सत्त्वनां पदये नमः. ಇದು ಬಿದಿರಗುಪ್ಪೆಯ ಕ್ಷೇತ್ರ ದರ್ಶನ. ಮನಸ್ಸಿನ ನೆಮ್ಮದಿಗೆ ನವಗ್ರಹ ಸಹಿತನಾದಂತಹ ಲಕ್ಷ್ಮೀನಾರಾಯಣನ ದರ್ಶನ. ಆರೋಗ್ಯ ರಕ್ಷಣೆಗೆ ಗಾಯತ್ರಿ ದೇವಿಯ ಸನ್ನಿಧಿಯಲ್ಲಿ ದರ್ಶನ. ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಡಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.